ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಮಹಾತ್ಮ ಗಾಂಧಿಯವರ ಸುಂದರ ಪ್ರಬಂಧ ನೋಡ್ತಾ ಇದೀವಿ. ಇದರಲ್ಲಿ ಪೀಠಿಕೆ, ವಿಷಯ ವಿವರಣೆ ಮತ್ತು ಉಪಸಂಹಾರ ಮೂರಿಂದ ಕೂಡಿರ್ತದೆ. ಓಕೆನಾ? ಈ ರೀತಿಯ ಬರೆದಾಗ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ನೀವು ಸಾಧ್ಯ. ಹಾಗಾದ್ರೆ ಯಾವ ರೀತಿ ಬರೀಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತು, ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂದ್ರೆ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ, ಆ ರೀತಿಯ ಭಾಷಣ ತೆಗೆಲ್ಲ ಪ್ರಯತ್ನ ಪಡ್ತೇನೆ. ಹಾಗಾದ್ರೆ ಒಂದಾಗಿ ನೋಡ್ ತಗೊಂಡು ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಮಹಾತ್ಮ ಗಾಂಧಿಯವರ ಸುಂದರ ಪ್ರಬಂಧ ಅಂತಕ್ಕಂಥ ಇಲ್ಲಿ ಶೀರ್ಷಿಕೆ ಬರೆದೇನೆ. ಆ ನಂತರ ಪೀಠಿಕೆ 6 ಅಥವಾ 7 ಸಾಲಿನೊಳಗೆ ನೀವು ಪೀಠಿಕೆ ಬರೀಬೇಕಾಗುತ್ತೆ. ಓಕೆನಾ? ರೈಟ್. ಯಾಕಂದ್ರೆ ವಿಷಯ ವಿವರಣೆಯಿಂದ ಬರೀಬೇಕಾಗುತ್ತೆ, ಇಲ್ಲಿ ಸ್ವಲ್ಪದಲ್ಲಿ ತಿಳಿಸೋಬೇಕಾಗುತ್ತೆ. ಓಕೆನಾ ಮಕ್ಕಳೇ? ರೈಟ್. ಅಂತ ನೋಡಿ, ಪೀಠಿಕೆ ಭಾರತೀಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಸದಾ ಶಾಶ್ವತವಾಗಿರುವ ಹೆಸರು ಅಂದರೆ ಅದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಒಬ್ಬ ಸಾಮಾನ್ಯ ಬಾಲಕನಾಗಿದ್ದು ವಿಶಿಷ್ಟ ವ್ಯಕ್ತಿಯಾಗಿ ಬೆಳೆದು ವಿಶ್ವ ಮಾನ್ಯರೆಂದು ಹೆಸರು ಪಡೆದ ಗಾಂಧೀಜಿಯವರ ಜೀವನವು ಆದರ್ಶಮಯವಾಗಿರುವುದು. ಭಾರತದಲ್ಲಿ ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ ಅಂತೇಳಿ ಪೀಠಿಗೆ ನಾನು ಬರೆದೇನೆ. ಆ ನಂತರ ವಿಷಯ ವಿವರಣೆ ನೋಡ್ತೋಣ. ಓಕೆ, ಇಲ್ಲಿ ನೋಡಿ, ವಿಷಯ ವಿವರಣೆ ಅಂತ ನೋಡ್ತೋಣ. ಮಹಾತ್ಮ ಗಾಂಧಿಯವರು ಅಕ್ಟೋಬರ್ 2, 1869ರಲ್ಲಿ ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದರು. ಇವರ ತಂದೆ ಕರಮಚಂದ್ ಗಾಂಧಿ, ತಾಯಿ ಪುತಲಿಬಾಯಿ. 13ನೇ ವಯಸ್ಸಿನಲ್ಲಿ ಗಾಂಧೀಜಿ ಕಸ್ತೂರಿಬಾ ಅವರನ್ನು ವಿವಾಹವಾದರು. 19ನೇ ವಯಸ್ಸಿನಲ್ಲಿ ಗಾಂಧೀಜಿ ಅವರು ಲಂಡನ್ನ ಯೂನಿವರ್ಸಿಟಿ ಕಾಲೇಜಿನಿಂದ ಕಾನೂನು ಪದವಿ ಪಡೆದರು. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ. ಭಾರತದಲ್ಲಿ 1919ರಲ್ಲಿ ಬ್ರಿಟಿಷರು ದೇಶದ್ರೋಹದ ಶಂಕಿತರನ್ನು ಬಂಧಿಸಿ ಜೈಲಿನಲ್ಲಿಡಲು ಪ್ರಾರಂಭಿಸಿದರು. ಆಗ ಗಾಂಧೀಜಿಯವರು ಎದ್ದು ನಿಂತು ಅಹಿಂಸಾತ್ಮಕ ಅಸಹಕಾರವನ್ನು ಪ್ರಾರಂಭಿಸಿದರು. 1916ರಲ್ಲಿ ಬಿಹಾರಿನ ಚಂಪಾರಣ್ಯದಲ್ಲಿ ನೊಂದವರನ್ನು ಸಮಾಧಾನಪಡಿಸಲು ಚಂಪಾರಣ್ಯ ಸತ್ಯಾಗ್ರಹ ನಡೆಸಿದರು. 1920ರಿಂದ 1922ರವರೆಗೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಸಹಕಾರ ಆಂದೋಲನ ಆರಂಭವಾಯಿತು. ಇದರಲ್ಲಿ ವಿದ್ಯಾರ್ಥಿಗಳು, ನ್ಯಾಯ ಪರಿಣತರು ಸಹ ಭಾಗವಹಿಸಿದರು. 1922ರಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಮುಂಬೈನಲ್ಲಿ ನಡೆಯಿತು. ಗಾಂಧೀಜಿಯವರು ರಾಮ ರಹೀಮ್ ಏಕ್ ಹೈ ಎಂದು ಎಲ್ಲರನ್ನೂ ಒಂದುಗೂಡಿಸಿದರು. 1930ರಲ್ಲಿ ಬ್ರಿಟಿಷರು ಉಪ್ಪನ್ನು ತಯಾರಿಸುವುದಕ್ಕೆ ಕರ ವಿಧಿಸಿದ ಕಾರಣ ಉಪ್ಪಿನ ಸತ್ಯಾಗ್ರಹ. ಏನಂದ್ರೆ ಉಪ್ಪಿನ ಮೇಲೆ ಟ್ಯಾಕ್ಸ್ ಆಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ ಕಾರಣ ಟ್ಯಾಕ್ಸ್ ವಿಧಿಸಬಾರ್ದು ಅಂತೇಳಿ ಏನ್ ಮಾಡಿದ್ರು, ಬ್ರಿಟಿಷರ ವಿರುದ್ಧ ಗಾಂಧಿಯವರು 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ಆರಂಭಿಸಿದರು. 1942ರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ದೇಶದೆಲ್ಲೆಡೆ ಆರಂಭವಾಯಿತು. ಗಾಂಧಿಯವರು ಹರಿಜನ ಬಂಧು, ಹರಿಜನ ಸೇವಕ, ಇತರ ಪತ್ರಿಕೆಗಳಿಂದಲೂ ಸಹ ಅನೇಕ ಉತ್ತಮ ಕಾರ್ಯಕ್ರಮವನ್ನು ಆರಂಭಿಸಿದರು. 1947ರ ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಸ್ವಾತಂತ್ರ್ಯಗೊಂಡವು. 1948ರಲ್ಲಿ ಜನವರಿ 30ರಂದು ಗಾಂಧೀಜಿಯವರು ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದಾಗ ನಾಥೂರಾಮ್ ಗೋಡ್ಸೆ ಅವರ ಮೇಲೆ ಗುಂಡು ಹಾರಿಸಿದರು. ಹೇ ರಾಮ್ ಎನ್ನುತ್ತಾ ಗಾಂಧೀಜಿ ಕುಸಿದು ಬಿದ್ದರು. ಇಡೀ ದೇಶದಲ್ಲಿನ ಜನರು ದುಃಖಿತರಾಗಿ ಅತ್ಯಂತ ನೊಂದರು. ಇಲ್ಲಿಗೆ ವಿಷಯ ವಿವರಣೆ ಮುಗಿತು. ಲಾಸ್ಟ್ ಉಪಸಂಹಾರ ನೋಡ್ತೋಣ. ಉಪಸಂಹಾರ ನೋಡಿ. ಮಹಾತ್ಮ ಗಾಂಧೀಜಿಯವರು ತಮ್ಮ ಆರಂಭಿಕ ಜೀವನದಿಂದ ತುಂಬಾ ಕಷ್ಟಪಟ್ಟರು. ಆದರೆ ಎಲ್ಲಾ ನೋವುಗಳನ್ನು ಲೆಕ್ಕಿಸದೆ ಅವರು ತಮ್ಮ ದಾರಿಯನ್ನು ಮಾಡಿಕೊಂಡರು ಮತ್ತು ಅವರು ನಮ್ಮ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಭಾಗವಾಗಿದ್ದಾರೆ. ಇಂತಹ ವ್ಯಕ್ತಿ ನಮಗೆಲ್ಲರಿಗೂ ಆದರ್ಶಮಯ ಅಂತಕ್ಕಂಥ ನಾನು ನಿಮ್ಮ ಉಪಸಂಹಾರ ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಬರೀಬೇಕಾಗುತ್ತೆ ಮಕ್ಕಳೇ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂದ್ರೆ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆ ನಾನು ಪ್ರಯತ್ನ ಪಡ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.